ಎಂಎಲ್ಸಿ ರಾಜೇಂದ್ರ ಹತ್ಯೆಗೆ ಸುಪಾರಿ ಪ್ರಕರಣ ಸಂಬಂಧ ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ನೇತೃತ್ವದಲ್ಲಿ ತಂಡ ರಚನೆಗೆ ಮುಂದಾಗಿರೋದು. ಸುಪಾರಿ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸುತ್ತೆ ಈ ತಂಡ. ರಾಜೇಂದ್ರ ನೀಡಿದ ದೂರಿನ ಮೇಲೆ 5 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಮಧುಗಿರಿ ಡಿವೈಎಸ್ಪಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಒಂದು ತಂಡ ರಚನೆ ಆಗಿದೆ. ಸುಪಾರಿ ಪ್ರಕರಣದ ಸಂಪೂರ್ಣ ತನಿಖೆ ನಡೆಸುತ್ತೆ ಈ ಒಂದು ಸ್ಪೆಷಲ್ ಟೀಮ್. ರೌಡಿ ಶೀಟರ್ ಆಗಿರುವಂತಹ A1 ಆರೋಪಿ ಸೋಮ, ಭರತ್, ಅಮಿತ್ ಗುಂಡಾ, ಯತೀಶ್ ಹಾಗೂ ಇತರರ ವಿರುದ್ಧ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ರಾಜೇಂದ್ರಗೆ ಸಿಕ್ಕಿದ್ದ ಆಡಿಯೋದಲ್ಲಿ ಹತ್ಯೆಗೆ ಸಂಚು ರೂಪಿಸಿದಂತ ಮಾಹಿತಿ ಲಭ್ಯವಾಗಿದೆ. ಒಟ್ಟು 70 ಲಕ್ಷಕ್ಕೆ ಡೀಲ್ ನಡೆದಿತ್ತಂತೆ. 5 ಲಕ್ಷ ಅಡ್ವಾನ್ಸ್ ಪಡ್ಕೊಂಡಿರೋದ್ರ ಬಗ್ಗೆ ಕೂಡ ಉಲ್ಲೇಖ ಮಾಡಿದ್ದಾರೆ ರಾಜೇಂದ್ರ ಅವರು. ಎಂಎಲ್ಸಿ ರಾಜೇಂದ್ರ ಕೊಟ್ಟಂತಹ ದೂರಿನಲ್ಲಿ ಸುಪಾರಿ ಬಗ್ಗೆ ಅನೇಕ ಅಂಶಗಳು ಉಲ್ಲೇಖ ಆಗಿವೆ. ಕ್ಯಾತಸಂದ್ರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದಾರೆ. ಹೀಗಾಗಿ ರಾಜೇಂದ್ರ ಅವರ ನಿವಾಸ, ತುಮಕೂರು ನಗರದ ಪ್ರಮುಖ ರಸ್ತೆಗಳ ಸಿಸಿಟಿವಿಗಳ ಪರಿಶೀಲನೆ ಮಾಡ್ತಿರೋದು. ಶಿರಾ ಗೇಟ್ನ ಸಿಸಿಟಿವಿಗಳನ್ನ ಪರಿಶೀಲನೆ ಮಾಡ್ತಾರೆ ಈ ಒಂದು ಸ್ಪೆಷಲ್ ಟೀಮ್ ಏನಿದೆ ಅದರಿಂದ. ಇನ್ನು ಇವತ್ತಿನಿಂದ ತನಿಖೆ ಶುರು ಮಾಡಿರುವಂತಹ ಡಿವೈಎಸ್ಪಿ ನೇತೃತ್ವದ ತಂಡ ಏನೆಲ್ಲ ಮಾಹಿತಿ ಬಹಿರಂಗ ಆಗುತ್ತೆ ನೋಡೋಣ.